ಮೊದಲನೇ ಪ್ರಶ್ನೆ, ಮೂತ್ರಪಿಂಡ ಆರೋಗ್ಯವಾಗಿರಲು ಯಾವ ಹಣ್ಣು ಸೇವಿಸಬೇಕು? ಆಪ್ಷನ್ ಎ ಸೇಬು ಹಣ್ಣು, ಆಪ್ಷನ್ ಬಿ ಬ್ಲೂಬೆರಿ, ಆಪ್ಷನ್ ಸಿ ಸಪೋಟ ಹಣ್ಣು, ಆಪ್ಷನ್ ಡಿ ಕಲ್ಲಂಗಡಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ, ಮೂತ್ರಪಿಂಡ ಆರೋಗ್ಯವಾಗಿರಲು ಬ್ಲೂಬೆರಿ ಹಣ್ಣು ಸೇವಿಸಬೇಕು. ಎರಡನೆಯ ಪ್ರಶ್ನೆ, ಹಾಲಿಗಿಂತ ಹೆಚ್ಚು ಪ್ರೋಟೀನ್ ಹೊಂದಿರುವ ಆಹಾರ ಯಾವುದು? ಆಪ್ಷನ್ ಎ ಎಳ್ಳು, ಆಪ್ಷನ್ ಬಿ ಪನೀರ್, ಆಪ್ಷನ್ ಸಿ ಚಿಕನ್ ಬ್ರೆಸ್ಟ್, ಆಪ್ಷನ್ ಡಿ ಸೋಯಾಬೀನ್. ಸರಿಯಾದ ಉತ್ತರ ಆಪ್ಷನ್ ಸಿ, ಹಾಲಿಗಿಂತ ಹೆಚ್ಚು ಪ್ರೋಟೀನ್ ಹೊಂದಿರುವ ಆಹಾರ ಚಿಕನ್ ಬ್ರೆಸ್ಟ್. ಮೂರನೆಯ ಪ್ರಶ್ನೆ, ಕುದುರೆಯ ಸರಾಸರಿ ಆಯಸ್ಸು ಎಷ್ಟು ವರ್ಷ? ಆಪ್ಷನ್ ಎ 20 ವರ್ಷ, ಆಪ್ಷನ್ ಬಿ 15 ವರ್ಷ, ಆಪ್ಷನ್ ಸಿ 12 ವರ್ಷ, ಆಪ್ಷನ್ ಡಿ 9 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಎ, ಕುದುರೆಯ ಸರಾಸರಿ ಆಯಸ್ಸು 20 ವರ್ಷ. ನಾಲ್ಕನೆಯ ಪ್ರಶ್ನೆ, ಯಾವ ದೇಶವನ್ನು ಉದಯಿಸುವ ಸೂರ್ಯನ ನಾಡು ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ನಾರ್ವೆ, ಆಪ್ಷನ್ ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಡಿ, ಜಪಾನ್ ದೇಶವನ್ನು ಉದಯಿಸುವ ಸೂರ್ಯನ ನಾಡು ಎಂದು ಕರೆಯಲಾಗುತ್ತದೆ. ಐದನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ತೆಂಗಿನಕಾಯಿ ಹೆಚ್ಚಾಗಿ ಬೆಳೆಯುತ್ತಾರೆ? ಆಪ್ಷನ್ ಎ ಮಧ್ಯಪ್ರದೇಶ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಛತ್ತೀಸ್ಗಢ, ಆಪ್ಷನ್ ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಡಿ, ಕರ್ನಾಟಕ ರಾಜ್ಯದಲ್ಲಿ ತೆಂಗಿನಕಾಯಿ ಹೆಚ್ಚಾಗಿ ಬೆಳೆಯುತ್ತಾರೆ. ಆರನೆಯ ಪ್ರಶ್ನೆ, ಹಾಲಿಗೆ ಅರಶಿನ ಹಾಕಿ ಕುಡಿಯುವುದರಿಂದ ಏನು ಪ್ರಯೋಜನ? ಆಪ್ಷನ್ ಎ ಆಂಟಿ ಆಕ್ಸಿಡೆಂಟ್, ಆಪ್ಷನ್ ಬಿ ನೋವು ನಿವಾರಕ, ಆಪ್ಷನ್ ಸಿ ಶುಗರ್ ಕಂಟ್ರೋಲ್, ಆಪ್ಷನ್ ಡಿ ಮಲಬದ್ಧತೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ, ಹಾಲಿಗೆ ಅರಶಿನ ಹಾಕಿ ಕುಡಿಯುವುದರಿಂದ ಆಂಟಿ ಆಕ್ಸಿಡೆಂಟ್ ಮತ್ತು ನೋವು ನಿವಾರಣೆಯಾಗುತ್ತದೆ. ಏಳನೆಯ ಪ್ರಶ್ನೆ, ಕಲ್ಲಂಗಡಿ ಹಣ್ಣಿನಲ್ಲಿ ಎಷ್ಟು ಶೇಕಡ ನೀರಿನಾಂಶವಿದೆ? ಆಪ್ಷನ್ ಎ 36%, ಆಪ್ಷನ್ ಬಿ 70%, ಆಪ್ಷನ್ ಸಿ 95%, ಆಪ್ಷನ್ ಡಿ 99%. ಸರಿಯಾದ ಉತ್ತರ ಆಪ್ಷನ್ ಸಿ, ಕಲ್ಲಂಗಡಿ ಹಣ್ಣಿನಲ್ಲಿ 95% ನೀರಿನಾಂಶವಿದೆ. ಎಂಟನೆಯ ಪ್ರಶ್ನೆ, ದೇಹದ ಯಾವ ಅಂಗದ ಅಸಮರ್ಪಕ ಕಾರ್ಯದಿಂದ ಕಾಮಾಲೆ ಉಂಟಾಗುತ್ತದೆ? ಆಪ್ಷನ್ ಎ ಮೂತ್ರಪಿಂಡ, ಆಪ್ಷನ್ ಬಿ ಲಿವರ್, ಆಪ್ಷನ್ ಸಿ ಶ್ವಾಸಕೋಶ, ಆಪ್ಷನ್ ಡಿ ಹೃದಯ. ಸರಿಯಾದ ಉತ್ತರ ಆಪ್ಷನ್ ಬಿ, ಲಿವರ್ನ ಅಸಮರ್ಪಕ ಕಾರ್ಯದಿಂದಾಗಿ ಕಾಮಾಲೆ ಉಂಟಾಗುತ್ತದೆ. ಒಂಬತ್ತನೆಯ ಪ್ರಶ್ನೆ, ಸಕ್ಕರೆ ಕಾಯಿಲೆ ಇರುವವರು ಇವುಗಳನ್ನು ಸೇವಿಸಿದರೆ ಉತ್ತಮ? ಆಪ್ಷನ್ ಎ ಕ್ಯಾರೆಟ್, ಆಪ್ಷನ್ ಬಿ ಓಟ್ಸ್, ಆಪ್ಷನ್ ಸಿ ಗ್ರೀಕ್ ಮೊಸರು, ಆಪ್ಷನ್ ಡಿ ಸೇಬು ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ, ಸಕ್ಕರೆ ಕಾಯಿಲೆ ಇರುವವರು ಓಟ್ಸ್ ಮತ್ತು ಗ್ರೀಕ್ ಮೊಸರು ಸೇವಿಸಿದರೆ ಉತ್ತಮ. ಹತ್ತನೆಯ ಪ್ರಶ್ನೆ, ತರಕಾರಿ ಹೆಚ್ಚಾಗಿ ಉತ್ಪಾದಿಸುವ ದೇಶ ಯಾವುದು? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಅಮೇರಿಕಾ, ಆಪ್ಷನ್ ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಎ, ತರಕಾರಿ ಹೆಚ್ಚಾಗಿ ಉತ್ಪಾದಿಸುವ ದೇಶ ಚೀನಾ ದೇಶ. 11ನೇ ಪ್ರಶ್ನೆ, ಕೆಂಪು ರಕ್ತ ಕಣಗಳ ಆಯಸ್ಸು ಎಷ್ಟು ದಿನಗಳು? ಆಪ್ಷನ್ ಎ 145 ದಿನಗಳು, ಆಪ್ಷನ್ ಬಿ 120 ದಿನಗಳು, ಆಪ್ಷನ್ ಸಿ 100 ದಿನಗಳು, ಆಪ್ಷನ್ ಡಿ 70 ದಿನಗಳು.
ಸರಿಯಾದ ಉತ್ತರ ಆಪ್ಷನ್ ಬಿ, ಕೆಂಪು ರಕ್ತ ಕಣಗಳ ಆಯಸ್ಸು 120 ದಿನಗಳು. 12ನೇ ಪ್ರಶ್ನೆ, ಬಾಳೆಹಣ್ಣಿನಲ್ಲಿ ಯಾವ ವಿಟಮಿನ್ ಹೆಚ್ಚಾಗಿ ಕಂಡುಬರುತ್ತದೆ? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಸಿ, ಆಪ್ಷನ್ ಸಿ ವಿಟಮಿನ್ ಬಿ6, ಆಪ್ಷನ್ ಡಿ ವಿಟಮಿನ್ ಇ. ಸರಿಯಾದ ಉತ್ತರ ಆಪ್ಷನ್ ಸಿ, ಬಾಳೆಹಣ್ಣಿನಲ್ಲಿ ವಿಟಮಿನ್ ಬಿ6 ಹೆಚ್ಚಾಗಿ ಕಂಡುಬರುತ್ತದೆ. 13ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಬದಲಾವಣೆಗೊಳ್ಳದಿರುವ ಅಂಗ ಯಾವುದು? ಆಪ್ಷನ್ ಎ ಕಿವಿಯ ತಮಟೆ, ಆಪ್ಷನ್ ಬಿ ಬೆರಳುಗಳು, ಆಪ್ಷನ್ ಸಿ ಕರುಳು, ಆಪ್ಷನ್ ಡಿ ಕಣ್ಣುಗುಡ್ಡೆಗಳು. ಸರಿಯಾದ ಉತ್ತರ ಆಪ್ಷನ್ ಡಿ, ಮಾನವನ ದೇಹದಲ್ಲಿ ಬದಲಾವಣೆಗೊಳ್ಳದಿರುವ ಅಂಗ ಕಣ್ಣಗುಡ್ಡೆಗಳು. 14ನೇ ಪ್ರಶ್ನೆ, ಚಿಪ್ಸ್ ಪ್ಯಾಕೆಟ್ನಲ್ಲಿ ಯಾವ ಗಾಳಿಯನ್ನು ತುಂಬಿರುತ್ತಾರೆ? ಆಪ್ಷನ್ ಎ ಕ್ಲೋರಿನ್, ಆಪ್ಷನ್ ಬಿ ನೈಟ್ರೋಜನ್, ಆಪ್ಷನ್ ಸಿ ಆಮ್ಲಜನಕ, ಆಪ್ಷನ್ ಡಿ ಹೀಲಿಯಂ. ಸರಿಯಾದ ಉತ್ತರ ಆಪ್ಷನ್ ಬಿ, ಚಿಪ್ಸ್ ಪ್ಯಾಕೆಟ್ನಲ್ಲಿ ನೈಟ್ರೋಜನ್ ಗಾಳಿಯನ್ನು ತುಂಬಿರುತ್ತಾರೆ. 15ನೇ ಪ್ರಶ್ನೆ, ತೂಕವನ್ನು ಹೆಚ್ಚಿಸಿಕೊಳ್ಳಲು ಯಾವ ಆಹಾರ ಪದಾರ್ಥಗಳು ಸಹಾಯ ಮಾಡುತ್ತದೆ? ಆಪ್ಷನ್ ಎ ಗೋಡಂಬಿ, ಆಪ್ಷನ್ ಬಿ ಬಾಳೆಹಣ್ಣು, ಆಪ್ಷನ್ ಸಿ ಮೊಟ್ಟೆ, ಆಪ್ಷನ್ ಡಿ ಶೇಂಗಾ ಬೀಜ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ, ತೂಕವನ್ನು ಹೆಚ್ಚಿಸಿಕೊಳ್ಳಲು ಬಾಳೆಹಣ್ಣು ಮತ್ತು ಶೇಂಗಾ ಬೀಜ ಸಹಾಯ ಮಾಡುತ್ತದೆ. 16ನೇ ಪ್ರಶ್ನೆ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಯಾವ ಸಮುದ್ರಕ್ಕೆ ಸೇರಿವೆ? ಆಪ್ಷನ್ ಎ ಅರಬ್ಬಿ ಸಮುದ್ರ, ಆಪ್ಷನ್ ಬಿ ಪೆಸಿಫಿಕ್ ಸಾಗರ, ಆಪ್ಷನ್ ಸಿ ಬಂಗಾಳ ಕೊಲ್ಲಿ, ಆಪ್ಷನ್ ಡಿ ಕೆಂಪು ಸಮುದ್ರ. ಸರಿಯಾದ ಉತ್ತರ ಆಪ್ಷನ್ ಸಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಬಂಗಾಳ ಕೊಲ್ಲಿ ಸಮುದ್ರಕ್ಕೆ ಸೇರಿದೆ. 17ನೇ ಪ್ರಶ್ನೆ, ಜಗತ್ತಿನಲ್ಲಿ ಎಷ್ಟು ಬಗೆಯ ಸಸ್ಯಗಳಿವೆ? ಆಪ್ಷನ್ ಎ 10 ಲಕ್ಷ, ಆಪ್ಷನ್ ಬಿ 5 ಲಕ್ಷ, ಆಪ್ಷನ್ ಸಿ 2 ಲಕ್ಷ, ಆಪ್ಷನ್ ಡಿ 1 ಲಕ್ಷ. ಸರಿಯಾದ ಉತ್ತರ ಆಪ್ಷನ್ ಎ, ಜಗತ್ತಿನಲ್ಲಿ 10 ಲಕ್ಷ ಬಗೆಯ ಸಸ್ಯಗಳಿವೆ. 18ನೇ ಪ್ರಶ್ನೆ, ಜೋಗು ಜಲಪಾತದಲ್ಲಿ ಹರಿಯುವ ನದಿ ಯಾವುದು? ಆಪ್ಷನ್ ಎ ಕಾವೇರಿ ನದಿ, ಆಪ್ಷನ್ ಬಿ ಗೋದಾವರಿ ನದಿ, ಆಪ್ಷನ್ ಸಿ ಗಂಗಾ ನದಿ, ಆಪ್ಷನ್ ಡಿ ಶರಾವತಿ ನದಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಜೋಗು ಜಲಪಾತದಲ್ಲಿ ಹರಿಯುವ ನದಿ ಶರಾವತಿ ನದಿ. 19ನೇ ಪ್ರಶ್ನೆ, ಮೀನಿನ ತಲೆ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಲೈಂಗಿಕ ಸಮಸ್ಯೆ, ಆಪ್ಷನ್ ಬಿ ಮೆದುಳಿನ ಆರೋಗ್ಯ, ಆಪ್ಷನ್ ಸಿ ವೀರ್ಯಾಣು ವೃದ್ಧಿ, ಆಪ್ಷನ್ ಡಿ ಸ್ನಾಯುಗಳಿಗೆ ಬಲ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ, ಮೀನಿನ ತಲೆ ತಿನ್ನುವುದರಿಂದ ಮೆದುಳಿನ ಆರೋಗ್ಯ ಹೆಚ್ಚುತ್ತದೆ ಮತ್ತು ಸ್ನಾಯುಗಳ ಬಲ ಕೂಡ ಹೆಚ್ಚುತ್ತದೆ. 20ನೇ ಪ್ರಶ್ನೆ, ಸೀತಾಮಾತೆ ಯಾವ ರಾಜ್ಯದಲ್ಲಿ ಹುಟ್ಟಿ ಬೆಳೆದಳು? ಆಪ್ಷನ್ ಎ ಕಾಶಿ, ಆಪ್ಷನ್ ಬಿ ಕಿಷ್ಕಿಂಧೆ, ಆಪ್ಷನ್ ಸಿ ಮಿಥಿಲೆ, ಆಪ್ಷನ್ ಡಿ ಅಯೋಧ್ಯೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಸೀತಾಮಾತೆ ಮಿಥಿಲೆ ರಾಜ್ಯದಲ್ಲಿ ಹುಟ್ಟಿ ಬೆಳೆದಳು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.